ಹಾಯ್ ವೀಕ್ಷಕರೇ, ಹೋಟೆಲ್ ಶೈಲಿಯ ಟೊಮೊಟೊ ಬಾತ್ ಮಾಡುವ ವಿಧಾನ ನೋಡಿ. ಮೊದಲು ಚೆನ್ನಾಗಿ ಕಾದ ಎಣ್ಣೆಗೆ ಈರುಳ್ಳಿ ಸೇರಿಸ್ಕೊಳ್ಳಿ. ಚೆನ್ನಾಗಿ ಕಾದ ಎಣ್ಣೆಗೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಇದು ಒಂದು 80ರಿಂದ 100 ಜನಕ್ಕೆ ಮಾಡುವ ಟೊಮೊಟೊ ರೈಸ್ ಬಾತ್. ನೋಡಿ, ಈ ಥರ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಕರಿಬೇವು ಸೇರಿಸ್ಕೊಂಡು ಅದನ್ನು ಹುರ್ಕೊಳ್ಳಿ. ಅಂದರೆ ಇದು ಜಾಸ್ತಿ ಜನಕ್ಕೆ ಅಡುಗೆ ಮಾಡ್ತಾರೋದ್ರಿಂದ ಎಣ್ಣೆನೂ ಎಲ್ಲನೂ ಜಾಸ್ತಿ ಹಾಕಬೇಕಾಗುತ್ತೆ. ಆಮೇಲೆ ಬಟಾಣಿ ಹಾಕ್ಕೊಳ್ಳಿ. ಹಸಿ ಬಟಾಣಿ ನೆನೆಸಿರೋದಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಅಂಗಡಿಯಿಂದ ತಂದು ಹಾಗೆ ಸುಲಿದಿರೋ ಬಟಾಣಿನಾದರೂ ಹಾಕ್ಕೋಬೋದು. ಈಗ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕೋತಾರೆ. ಆದರೆ ಇಲ್ಲಿ ಜಾಸ್ತಿ ಜನಕ್ಕೆ ಮಾಡ್ತಾರೋದು, ಹಂಗಂಗೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದಾರೆ. ಆದರೂ ಟೇಸ್ಟ್ ಚೆನ್ನಾಗಿರುತ್ತೆ ಗಾಯ್ಸ್. ನೋಡಿ, ಇಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದಾರೆ. ಈ ಥರ ಹಸಿಮೆಣ್ಸಿನ್ಕಾಯಿ ಎಲ್ಲ ಸೇರಿಸ್ಕೊಂಡು ಈರುಳ್ಳಿ ಜೊತೆ ಅದನ್ನು ಹುರ್ಕೊಳ್ಳಿ. ಚೆನ್ನಾಗಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಬಟಾಣಿ ಎಲ್ಲ ರೋಸ್ಟಾಗಿ. ಈ ಬಟಾಣಿ ನೆನೆಸಿ ಎತ್ತಿಟ್ಕೊಂಡಿರೋ ಬಟಾಣಿ ಇದು. ನೋಡಿ, ಕಾದಿರೋ ಎಣ್ಣೆಗೆ ನಂತರ ಲವಂಗ, ಚಕ್ಕೆ, ಪಲಾವ್ ಎಲೆ ಹಾಕ್ಕೊಳ್ಳಿ. ಕಸೂರಿ ಮೆಥಿ ಸೇರಿಸ್ಕೊಳ್ಳಿ. ಕಸೂರಿ ಮೆಥಿ ಬೇರೆ ಇನ್ನೊಂದು ಥರ ಟೇಸ್ಟೇ ಕೊಡುತ್ತೆ. ಸ್ವಲ್ಪ ಲವಂಗ, ಪಲಾವ್ ಎಲೆ, ಕಸೂರಿ ಮೆಥಿ ಹಾಕ್ಕೊಂಡು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಚಕ್ಕೆ ರುಚಿಗೆ ತಕ್ಕಷ್ಟು, ಅಂದರೆ ಟೊಮೊಟೊ ಬಾತ್ಗೆ ಒಂದು 100 ಜನ ತಿನ್ನೋಷ್ಟು ಟೊಮೊಟೊ ಬಾತ್ಗೆ ಎಷ್ಟು ಕ್ವಾಂಟಿಟಿ ಚಕ್ಕೆ ಲವಂಗ ಬೇಕು ನೋಡಿ ಆ ರೀತಿ ಹಾಕ್ಕೋಬೋದು. ಮನೇಲಿ ಸಿಂಪಲ್ಲಾಗಿ ಒಂದು 3ರಿಂದ 4 ಜನಕ್ಕೆ ಮಾಡ್ಕೊತೀನಿ ಅಂದರೆ ಒಂದು 3ರಿಂದ 4 ಚಕ್ಕೆ, 3-4 ಲವಂಗ ಹಾಕ್ಕೊಬೋದು. ನೋಡಿ, ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ನಂತರ ಟೊಮೊಟೊ ಸೇರಿಸ್ಕೊಳ್ಳಿ ಮತ್ತು ದಪ್ಪ ಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ. ನೋಡಿ, ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿಟ್ಟ ದಪ್ಪ ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಹಾಕ್ಕೊಳ್ಳಿ. ಯಾಕಂದರೆ ಟೊಮೊಟೊ ಬಾತ್ಗೆ ದಪ್ಪ ಮೆಣಸಿನ್ಕಾಯಿ ಬೇರೆ ಥರನೇ ಟೇಸ್ಟ್ ಕೊಡುತ್ತೆ. ನೋಡಿ, ಎಣ್ಣೆಯಲ್ಲಿ ಅದನ್ನು ಚೆನ್ನಾಗಿ ಹುರ್ಕೊಂಡು ಎಣ್ಣೆಲಿ ಅದು ಫ್ರೈ ಆಗಬೇಕು. ನೋಡಿ, ಎಲ್ಲ ಹೇಗೆ ಚೆನ್ನಾಗಿ ಅದು ಹುರಿದಷ್ಟು ಆ ಸ್ಮೆಲ್ಲು ಘಮ ಬಂದಷ್ಟು ತುಂಬ ಚೆನ್ನಾಗಿರುತ್ತೆ. ನಂತರ ರುಬ್ಬಿರೋ ದಪ್ಪ ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲೇಬೇಕಲ್ವ ಫ್ರೆಂಡ್ಸ್, ಟೊಮೊಟೊ ಬಾತ್ಗಾಗಲಿ ಪಲಾವ್ಗಾಗಲಿ ಯಾವುದಕ್ಕೆ ಆಗಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಬ್ಯಾಡಗೆ ಮೆಣಸಿನ್ಕಾಯಿ ರುಬ್ಬಿರೋದು ಎರಡೂ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಅದರದ್ದು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಘಮ ಬರೋವರೆಗೂ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು. ನೋಡಿ, ಅದು ಎದುರಿಗೆ ಇದ್ದರೆ ಎಷ್ಟು ಚೆನ್ನಾಗಿ ವಾಸನೆ ಘಮ ಅಂತ ಬರ್ತಾ ಇರುತ್ತೆ. ನಾವು ಮೊಬೈಲಲ್ಲಿ ನೋಡ್ತಿರೋರಿಗೆ ನಮಗೆ ತಿನ್ನಬೇಕು ಅನಿಸ್ತಾ ಇರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಎಣ್ಣೆ ಫ್ರೈ ಆಗಬೇಕು. ಹಣ್ಣು ಹಿಡಿದ್ಬಿಡುತ್ತೆ ಅಡಿಲಿ, ಸ್ವಲ್ಪ ತಿರುಗ್ತಾ ಇರಬೇಕು ಆವಾಗವಾಗ. ನಂತರ ಧನಿಯಾ ಪುಡಿ ಸೇರಿಸ್ಕೊಳ್ಳಿ ವೀಕ್ಷಕರೇ. ಧನಿಯಾ ಪುಡಿ 4ರಿಂದ 5 ಪ್ಯಾಕೆಟ್ ಧನಿಯಾ ಪುಡಿ, ಬಿರಿಯಾನಿ ಮಸಾಲ ಸೇರಿಸ್ಕೊಳ್ಳಿ. ಮೆಣಸಿನ್ಕಾಯಿ ಪುಡಿ ಏನು ಹಾಕೋಂಗಿಲ್ಲ, ಯಾಕಂದರೆ ಮೆಣಸಿನ್ಕಾಯಿನೇ ರುಬ್ಬಿ ಪೇಸ್ಟ್ ಮಾಡಿ ಹಾಕಿದ್ದೀವಲ್ವ. ಬ್ಯಾಡಗೆ ಮೆಣಸಿನ್ಕಾಯಿ, ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕಿ ರುಬ್ಬಿ ಪೇಸ್ಟ್ ಮಾಡಿ ಹಾಕಿರೋದ್ರಿಂದ ಧನಿಯಾ ಪುಡಿ, ಗರಂ ಮಸಾಲ, ಬಿರಿಯಾನಿ ಮಸಾಲ ಸೇರಿಸ್ಕೊಂಡ್ರೆ ಸಾಕು. ನೋಡಿ, ಈ ಥರ ಎಲ್ಲ ಥರ ಬಿರಿಯಾನಿ ಮಸಾಲ ಎಲ್ಲ ಥರನೂ ಸೇರಿಸ್ಕೊಂಡು ಅದನ್ನು ಕೂಡ ಎಣ್ಣೆಲಿ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ,
ಇಲ್ಲ ಸ್ವಲ್ಪ ಕಮ್ಮಿ ಊರಲ್ಲೇ ಮಾಡಬೇಕು, ಯಾಕಂದರೆ ಇಲ್ಲಾಂದರೆ ಎಲ್ಲ ಅಡಿ ಹಿಡಿದು ಬಿಡುತ್ತೆ. ನೋಡಿ ನೋಡಿ, ಆದರೂ ಸ್ವಲ್ಪ ಅಡಿ ಹಿಡಿತಿದೆ. ಚೆನ್ನಾಗೆಲ್ಲ ಹಾಕ್ಕೊಂಡು ಹಸಿ ವಾಸನೆವರೆಗೂ ಹೋಗೋವರೆಗೂ ಹುರಿದು ಅದಕ್ಕೆ ನಂತರ ಉಪ್ಪು ಹಾಕ್ಕೊಳ್ಳಿ. ಈಗಲೇ ನೀರು ಹಾಕೋಕ್ಕೂ ಮುಂಚೆನೇ ಉಪ್ಪು ಹಾಕ್ಬಿಟ್ರೆ ಬೆಸ್ಟು. ನೋಡಿ ಬಿರಿಯಾನಿ ಮಸಾಲೆ ಇವಾಗ ಹಾಕ್ತಾಯಿದ್ದಾರೆ. ಧನಿಯಾ ಪುಡಿ, ಬಿರಿಯಾನಿ ಪೌಡರು, ಗರಂ ಮಸಾಲ ಇಷ್ಟು ಹಾಕಿದ್ರೆ ಸಾಕು. ಒಣಮೆಣ್ಸಿನ್ಕಾಯಿ ಪುಡಿ ಹಾಕೋ ಅವಶ್ಯಕತೆ ಇರಲ್ಲ. ಹಸಿಮೆಣ್ಸಿನ್ಕಾಯು ಸೇರಿಸಿರ್ತೀವಲ್ವಾ, ಖಾರ ಆಮೇಲೆ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ಇಷ್ಟು ಹಾಕಿದ್ರೆ ಸಾಕು. ಎಲ್ಲನೂ ಎಣ್ಣೆಲೇ ಫ್ರೈ ಆಗಬೇಕು. ನಂತರ ಉಪ್ಪನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಎಷ್ಟು ಜನಕ್ಕೆ ಮಾಡ್ಕೋತೀವೋ ಅಷ್ಟು ನೋಡಿ ಉಪ್ಪು ಸೇರಿಸ್ಕೋಬೇಕು. ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿರಬೇಕು, ಬೇಕು ಅಂದರೆ ಬೇಕಾದ್ರೆ ಆಮೇಲೆ ಸೇರಿಸ್ಕೊಬೋದು. ಇದು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಮಾಡ್ತಿರೋದ್ರಿಂದ ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿದ್ದಾರೆ. ಉಪ್ಪು ನೀರು ಹಾಕೋಕ್ಕೂ ಮುಂಚೆ ಫಸ್ಟೇ ಹಾಕಿ ಚೆನ್ನಾಗಿ ಹುರಿದ್ರೆ ಎಲ್ಲ ಮಸಾಲೆಗೆಲ್ಲ ಉಪ್ಪು ಹಿಡ್ಕೊಳ್ಳುತ್ತೆ. ಉಪ್ಪು ಹಾಕಿ ಚೆನ್ನಾಗಿ ಎಲ್ಲ ಮಸಾಲೆ ಹಿಡ್ಕೊಳ್ಳೋವರೆಗೂ ಹುರಿದು ನಂತರ ನೀರು ಸೇರಿಸ್ಕೊಬೇಕು ವೀಕ್ಷಕರೇ. ನೋಡಿ ಅಕ್ಕಿ ನಾವು ಎಷ್ಟು kg ಹಾಕ್ತೀವಿ ಆ ಅಳತೆಗೆ ನೀರು ಸೇರಿಸ್ಕೊಂಡು ನೀರನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 15ರಿಂದ 18 kg ಅಕ್ಕಿಗೆ ನೀರು ಹಾಕ್ತಾ ಇರೋದು ಇದು. ಅಳತೆ ನೋಡಿ ನೀರು ಹಾಕ್ಕೊಂಡು ಫಸ್ಟು ಮಸಾಲೆಗಳನ್ನೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರಿದು, ಉಪ್ಪನ್ನು ಫಸ್ಟೇ ಮಸಾಲೆ ಜೊತೆಗೇ ಹಾಕಿ ಸೇರಿಸ್ಕೊಂಡು ನಂತರ ನೀರು ಹಾಕಿ ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು ನೀರನ್ನ. ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ, ಚೆನ್ನಾಗಿ ತೊಳೆದಿಟ್ಕೊಂಡ ಕೊತ್ತಂಬರಿ, ಪುದೀನನೂ ಹಾಕ್ಕೊಬೋದು. ಕೊತ್ತಂಬರಿ ಪುದೀನ ಎರಡೂ ಸೇರಿಸ್ಕೊಂಡು ಕುದಿಸ್ಕೊಳ್ಳಿ. ಮಸಾಲೆ ಎಲ್ಲ ಒಂಥರ ಒಂದು ಅದಕ್ಕೆ ಬಂದಿದೆ. ಚೆನ್ನಾಗಿ ಆ ಕಸೂರಿ ಮೇಥಿ, ಚಕ್ಕೆ, ಲವಂಗ, ಪಲಾವ್ ಎಲೆ ಅದರದ್ದೆಲ್ಲ ಘಮ ಬರೋವರೆಗೂ ಚೆನ್ನಾಗಿ ನೀರಲ್ಲೇ ಎಣ್ಣೆಯಲ್ಲಿ ರೋಸ್ಟ್ ಮಾಡಿರ್ತೀವಲ್ವ, ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ಕುದಿಸಿದ್ಮೇಲೆ ಇನ್ನೂ ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿ ಈಗ ಅಕ್ಕಿ ಹಾಕ್ತಾಯಿದ್ದಾರೆ. ಒಂದು 15ರಿಂದ 18 kg ಅಕ್ಕಿ ಸೇರಿಸಿ ಮಾಡಿರೋದು. ಅದು ತಳ ಹಿಡಿದಂಗೆ ಸ್ವಲ್ಪ ಅಡಿಯಿಂದ ಆಡಿಸಿ ಕಮ್ಮಿ ಉರಿಲಿ ಬೇಯಿಸ್ಬೇಕು. ಯಾಕಂದರೆ ನೀರು ಚೆನ್ನಾಗಿ ಮೊದಲೇ ಕುದ್ದಿರುತ್ತೆ. ಕುದ್ದಿರೋ ನೀರಿಗೆ ಅಕ್ಕಿ ಹಾಕಿರ್ತೀವಿ. ಸ್ವಲ್ಪ ಲಾಸ್ಟಲ್ಲಿ ಅದು ಬೆಂದ ಮೇಲೆ ಕಮ್ಮಿ ಉರಿಲಿ ಹಬೆಯಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ವೀಕ್ಷಕರೇ. ನೋಡಿ ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅಕ್ಕಿನ. ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸುತ್ತನೂ ಅಡೀಲಿ ಸೀದೋಗೋದೇ ಇರೋ ಥರ ನೋಡ್ಕೊಳ್ಬೇಕು. ಈ ಥರ ಚೆನ್ನಾಗಿ ಮಸಾಲೆ ಹಿಡ್ದಿರೋ ಅಕ್ಕಿನ ತಿರುಗಿಸ್ಕೊಂಡು ಅವಾಗವಾಗ ಆಡಿಸ್ತಾ ಇರಬೇಕು. ಬಾಸುಮತಿ ಅಕ್ಕಿ ಹಾಕಿದ್ರೆ ಜಾಸ್ತಿ ಆಡ್ಸೋಕ್ಕೆ ಆಗಲ್ಲ. ಮಾಮೂಲಿ ಇದು ಸಣ್ಣ ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ಆಡಿಸ್ಬೇಕು, ಯಾಕಂದರೆ ಅಡೀಲಿ ದಿಡಿಬಾರ್ದು ಅಂತ. ನೋಡಿ ನೆಕ್ಸ್ಟು ನೋಡಿ ಈ ಥರ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಈ ಥರ ಬರುತ್ತೆ. ಇನ್ನು ಇದೇ ಥರ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು. ಇನ್ನೂ ಹೆಚ್ಚು